ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಮಸ್ಯೆಗಳಲ್ಲಿ ಎರಡು ತರ, ಒಂದು ವೈಯಕ್ತಿಕವಾಗಿರುತ್ತೆ. ವೈಯಕ್ತಿಕವಾಗಿರುವಂತ ಸಮಸ್ಯೆಗಳು ಯಾವುದು? ನಿಮಗೆ ಸರ್ಕಾರದಿಂದ ಏನಾದರೂ ಸರ್ಟಿಫಿಕೇಟ್ಸು, ಏನಾದರೂ ಕೆಲಸಗಳಾಗಬೇಕಿರುತ್ತೆ, ಅದು ಡಿಲೇ ಆಗ್ತಿರುತ್ತೆ, ಅದನ್ನ ಬಗೆಹರಿಸ್ಕೊಳ್ಳೋದಂಥದ್ದು. ಇನ್ನೊಂದು ಸಾಮೂಹಿಕ, ನಿಮಗೆ ರಸ್ತೆ, ಸಮುದಾಯ ಆಧಾರಿತ ರಸ್ತೆ, ಚರಂಡಿ, ಬ್ರಿಡ್ಜ್, ಶಾಲೆ, ಈ ತರದಲ್ಲಿ ಎರಡು ತರದ ಸಮಸ್ಯೆ ಇದೆ. ನಾವೀಗ ಮುಖ್ಯವಾಗಿ ಈಗ ಸಮುದಾಯ ಆಧಾರಿತಕ್ಕೆ ಈಗ ಆಲ್ರೆಡಿ ನಾವು ಕ್ರಿಯಾಯೋಜನೆ ರಚನೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ನಿಮ್ಗೆ ಗೊತ್ತಿರಬೇಕು, ಪ್ರಧಾನಮಂತ್ರಿ ಜನ್ಮನ್ ಯೋಜನೆ ಅಂತ ಹೇಳ್ಬಿಟ್ಟು ಟೋಟಲ್ ಭಾರತ ಸರ್ಕಾರದ ಯೋಜನೆ 24,000 ಕೋಟಿ ಅದಕ್ಕೆ ನಿಗದಿ ಮಾಡಿರ್ತಕ್ಕಂಥದ್ದು. ಟೋಟಲ್ 18 ರಾಜ್ಯಗಳಲ್ಲಿ ಏನು ನಮಗೆ ST ಸಮುದಾಯ ಇದೆ, ಆ ಸಮುದಾಯಕ್ಕೆ ಎಲ್ಲ ರೀತಿಯಾದಂತಹ ಇದನ್ನು ಕೊಡಬೇಕು ಅಂತೇಳಿ ಈ 5 ವರ್ಷದಲ್ಲಿ 24,000 ಕೋಟಿಯನ್ನು ನಿಗದಿ ಮಾಡಿ ಅದಕ್ಕೆ ಈಗ ನಮಗೆ ಕ್ರಿಯಾಯೋಜನೆ ತರಿಸ್ಕೊಂಡಿದ್ದಾರೆ. ಅವರು ಒಟ್ಟು 5 ವರ್ಷದ ಕಾರ್ಯಕ್ರಮ ಇದೆ. ಈಗ ಹೋದ ವರ್ಷದಿಂದ ಸ್ಟಾರ್ಟ್ ಆಗಿದೆ ಇದು. ಈಗ ಹೋದ ವರ್ಷದಲ್ಲಿ ನಾವು ಕ್ರಿಯಾಯೋಜನೆ ತರಿಸ್ಕೊಂಡಿದ್ದು, ಅದನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ನಮ್ಗೆ ಎಷ್ಟು ಅನುದಾನ ಕೊಡಬೇಕು ಅಂತ ಹೇಳ್ತಾರೆ, ಅಷ್ಟು ಅನುದಾನ ಕೊಡ್ತಾರೆ. ಅವಾಗ ಆ ಕೆಲಸ ಆಗುತ್ತೆ. ನಿಮ್ಗೆ ಅನುದಾನಕ್ಕೆ ಬೇಕಾಗಿರೋಂಥ ಕೆಲಸಕ್ಕೂ ಇವಾಗ ಅವಶ್ಯಕತೆ ಇಲ್ಲ. ನೀವು ಕೊಟ್ಟರು ಮತ್ತೆ ಆಲ್ರೆಡಿ ಕ್ರಿಯಾಯೋಜನೆ ಸೇರ್ತಿರೋದ್ರಿಂದ ಮತ್ತೆ ಅದು ಡೂಪ್ಲಿಕೇಶನ್ ಆಗುತ್ತೆ. ಅದನ್ನು ಬಿಟ್ಟು ಏನದು ದತ್ತಿ